Hello children, welcome to First PUC Economics class. I am Suma, Economics lecturer, Gopalswamy PU College, Mysore. In our previous session of rural development, we were learning about different topics and strategies for the development of rural areas in our country. So now, in this session, we are going to learn about microcredit. ದಟ್ ಈಸ್ ಸಣ್ಣ ಕಿರು ಸಾಲಗಳು ಅಂತ ಹೇಳಬಹುದು. ಕಿರು ಸಾಲಗಳ ಬಗ್ಗೆ ನಾವು ಈಗ ತಿಳ್ಕೊಳ್ತಾ ಇದ್ದೀವಿ. ಮೈಕ್ರೋ ಕ್ರೆಡಿಟ್ ಅಂತ ಹೇಳಿದ್ರೆ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚಿನ ಸಾಲವನ್ನು ತೆಗೆದುಕೊಳ್ಳೋದಕ್ಕೂ ಕಷ್ಟ ಆಗತ್ತೆ, ಮತ್ತು ಅದನ್ನು ತಿರುಗಿಸಿ ಕೊಡೋದು ಕಷ್ಟ ಆಗುತ್ತೆ. ಹಾಗೆ ಅವರಿಗೆ ಹೆಚ್ಚಿನ ಸಾಲವನ್ನು ಕೊಡಬೇಕಂದ್ರೆ ಅವರ ಕೃಷಿ ಭೂಮಿಯ ಮೇಲೆ ಸಾಲವನ್ನು ಕೊಡಬೇಕು, ಅವರ RTCಗಳ ಮೇಲೇ ಸಾಲವನ್ನು ಕೊಡಬೇಕು. ಅವರಿಗೆ ಆ ವರ್ಷ ಬೆಳೆ ಬಂದರೆ ಅವರು ಸಾಲವನ್ನು ಹಿಂದಿರುಗಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ ಹಾಗೆ ಅವರು ಸಾಲವನ್ನು ಮರುಪಾವತಿ ಮಾಡದೇ ಇದ್ದರೆ ದೇರ್ ಲ್ಯಾಂಡ್ಸ್ ವಿಲ್ ಬಿ ವಿತ್ ಹೆಲ್ಡ್ ವಿತ್ ದ ಬ್ಯಾಂಕ್, ಅದನ್ನು ಪ್ಲೆಡ್ಜ್ ಮಾಡಿರ್ತಾರೆ. ಹಾಗಾಗಿ ಬ್ಯಾಂಕ್ಗಳು ಆ ಭೂಮಿಯನ್ನು ತಮ್ಮ ಒಂದು ಸಾಲಕ್ಕೆ ವಜಾ ಹಾಕಿಕೊಳ್ತವೆ. ಹಾಗಾಗಿ ಈ ಮೈಕ್ರೋ ಕ್ರೆಡಿಟ್ ಅನ್ನೋ ವಿಚಾರ ಬಹಳ ಸೂಕ್ಷ್ಮವಾದದ್ದು. ರೀಸೆಂಟ್ ಇಯರ್ಸಲ್ಲಿ ನೀವು ಬಹಳ ಕೇಳ್ತಾ ಇದ್ದ ಸುದ್ದಿ, ಒಂದು 5 ವರ್ಷ ಹಿಂದೆ ಹೋದರೆ ಬಹಳವಾಗಿ ಪ್ರಚಲಿತವಾಗಿದ್ದ ಸುದ್ದಿ ಅಂದರೆ ಸುಸೈಡ್ ಆಫ್ ದ ಫಾರ್ಮರ್ಸ್. ಒಂದು ವ್ಯವಸಾಯ ಮಾಡ್ತಿದ್ದವರು ಅಥವಾ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ನಲ್ಲಿ ಇದ್ದವರು ಸುಯಿಸೈಡ್ ಮಾಡ್ಕೊಳ್ತಾ ಇದ್ರು. ಯಾಕೆ ಅಂತ ಹೇಳಿದರೆ ಅವರಿಗೆ ಸಾಲದ ಹೊರೆ ವಿಪರೀತ ಆಗ್ತಾ ಇತ್ತು. ಯಾಕೆ ಸಾಲದ ಹೊರೆ ವಿಪರೀತ ಆಗ್ತಾ ಇತ್ತು? ಅವರಲ್ಲಿ ಸಂಪಾದನೆ ಆಗ್ತಾ ಇರಲಿಲ್ವ ಅವರ ಒಂದು ಕೃಷಿ ಭೂಮಿಯಲ್ಲಿ? ಅವರು ಏನು ಬೆಳೆ ಬೆಳೀತಾ ಇದ್ರು ಅದೆಲ್ಲವನ್ನು ನಾವೀಗ ನೋಡೋಣ. ಸೊ ದ ಮೇಜರ್ ರೀಸನ್ ಫಾರ್ ದ ನೀಡ್ ಫಾರ್ ಮೈಕ್ರೋ ಕ್ರೆಡಿಟ್ ಈಸ್ ದಟ್ ದ ಅಗ್ರಿಕಲ್ಚರಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿದ್ದಂಥ ರೂರಲ್ ಪೀಪಲ್ ಹ್ಯಾಡ್ ಟು ಪೇ ಎಕ್ಸಾರ್ಬಿಟೆಂಟ್ ರೇಟ್ಸ್ ಆಫ್ ಇಂಟ್ರೆಸ್ಟ್, ಅಂದರೆ ಅತಿ ಹೆಚ್ಚಿನ ಬಡ್ಡಿ ದರವನ್ನು ಅವ್ರು ಕಟ್ಟಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸಾಲ ಸೌಲಭ್ಯ ಒದಗಿಸ್ಕೊಡ್ತಾ ಇದ್ದವರು ಜಮೀನ್ದಾರರುಗಳು ಮತ್ತು ಪ್ರೈವೇಟ್ ಲೆಂಡರ್ಸ್. ಸರ್ಕಾರದ ವತಿಯಿಂದ ಅವರಿಗೆ ಯಾವುದೇ ಸಾಲ ಸೌಲಭ್ಯ ಕೊಡುವಂಥ ಒಂದು ಏಜೆನ್ಸಿಗಳು ಇರಲಿಲ್ಲ. ಇವತ್ತಿನ ಅಗ್ರಿಕಲ್ಚರಲ್ ಆಕ್ಟಿವಿಟಿಗೆ ಸರ್ಕಾರದಿಂದ ಎಷ್ಟೆಲ್ಲ ಪ್ರೋತ್ಸಾಹ, ಎನ್ಕರೇಜ್ಮೆಂಟ್, ಫಿನಾನ್ಷಿಯಲ್ ಸಪೋರ್ಟ್ ಸಿಗ್ತಾ ಇದೆ, ಇಟ್ ವಾಸ್ ಆಬ್ಸೆಂಟ್ ಡ್ಯೂರಿಂಗ್ ದೋಸ್ ಡೇಸ್ ಆ್ಯಂಡ್ ಲಾಟ್ಸ್ ಆಫ್ ಫಾರ್ಮರ್ಸ್ ಹ್ಯಾವ್ ಕಮಿಟೆಡ್ ಸುವಿಸೈಡ್ ಬಿಕಾಸ್ ಆಫ್ ದೀಸ್ ಎಕ್ಸಾರ್ಬಿಟೆಂಟ್ ರೇಟ್ಸ್ ಆಫ್ ಇಂಟ್ರೆಸ್ಟ್. ಎಷ್ಟೊಂದು ಕಡೆ ಈ ಮಾರ್ವಾಡಿಗಳ ಹತ್ರ ಅಥವಾ ಗಿರಿವಿ ಅಂಗಡಿಗಳ ಹತ್ರ ಅವರ ಹತ್ರ ಇದ್ದಂಥ ಹಸುಗಳು, ಎತ್ತುಗಳು ಅಥವಾ ವೆಹಿಕಲ್ಸ್ ಇರ್ಬೋದು ಅಥವಾ ಇನ್ನೇನೋ ಬೆಳೆದಿದ್ದ ಬೆಳೆಯನ್ನೇ ಇರ್ಬೋದು ಅಡ ಇಟ್ಟು ಅಂದರೆ ಪ್ಲೆಡ್ಜ್ ಮಾಡಿ ಅವರು ಸಾಲವನ್ನು ತಗೊಳ್ತಾ ಇದ್ರು. ಆ ರೀತಿ ಮಾಡಿದ ಪದಾರ್ಥವನ್ನು ವಾಪಸ್ ಬಿಡಿಸ್ಕೊಳ್ಳೋಕ್ಕಾಗದಿದ್ದ ಸಂದರ್ಭದಲ್ಲಿ ಆ ಒಂದು ಗಿರವಿ ಇಡ್ಸ್ಕೊಂಡವರು ಅಥವಾ ಪ್ರೈವೇಟ್ ಲೆಂಡರ್ಸ್ ಯಾರ ಹತ್ರ ಇವರು ಬಾರೋ ಮಾಡಿರ್ತಾ ಇದ್ರು ಅವರು ಆ ವಸ್ತುಗಳನ್ನು ವಜಾ ಹಾಕ್ಕೊಂಡು ಬಿಡ್ತಾ ಇದ್ರು ಇವರ ಸಾಲಕ್ಕೆ. ಅದರ ಮೇಲೆ ಇವರು ಪೂರ್ತಿ ಸಾಲ ತೀರಿಸೋವರೆಗೂ ಬಡ್ಡಿಯನ್ನು ಕೇಳ್ತಾ ಇದ್ರು. ಅದು ಅವ್ರ ಕುಟುಂಬದವರಿಗೆ ತುಂಬ ಕಷ್ಟ ಆಗ್ತಾ ಇತ್ತು. ದಿಸ್ ರಿಸಲ್ಟೆಡ್ ಇನ್ ದ ಬರ್ಡನ್ ಆಫ್ finance. So this financial burden led the farmers to commit suicide. So it is that these heavy debt trap, ವಿಪರೀತ ಋಣಭಾರ ಅಂತ ಹೇಳ್ತೀವಿ, ಸಾಲದ ಹೊರೆ. ಈ ಒಂದು ವಿಪರೀತ ಸಾಲದ ಹೊರೆಯಿಂದ ಗ್ರಾಮೀಣ ಭಾಗದ ಜನರು ಕೃಷಿ ಚಟುವಟಿಕೆಗೆ ಇನ್ವಾಲ್ವ್ ಆಗೋದನ್ನೇ ಬಿಟ್ಬಿಡ್ತಾ ಇದ್ದಾರೆ, ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳೋದನ್ನೇ ಬಿಟ್ಬಿಡ್ತಾ ಇದ್ದಾರೆ. ಬೇರೆ ಬೇರೆ ಆದಾಯದ ಮೂಲಗಳನ್ನು ಅವರು ಹುಡುಕಿಕೊಂಡು ನಗರದ ಕಡೆಗೆ ವಲಸೆ ಬರ್ತಾ ಇದ್ದಾರೆ. ದೇ ಆರ್ ಮೈಗ್ರೇಟಿಂಗ್ ಇನ್ ಸರ್ಚ್ ಆಫ್ different jobs for good salaries for their capacity and capability, because as you all know most of the rural people are undereducated and uneducated. Either they are not having the strength to carry out the agricultural activities as well as they were not capable to stay in the urban areas with a sustainable job. So when the situation was like this, they had to commit suicide, and for that only there was a major intervention of government. So there was an absence of institutional credit and there was a need for institutional credit also. During those days there was a greater need for institutional credit. ಒಂದು ಕ್ರಮಬದ್ಧವಾದಂಥ ಒಂದು ಸಂಸ್ಥೆಯ ಮೂಲಕ ಅವರಿಗೆ ಹಣವನ್ನು ಕೊಟ್ಟು ಸಾಲವನ್ನು ಅವರಿಗೆ ತೀರ್ಸಕ್ಕಾಗದೇ ಇದ್ದರೆ ಅದರ ಮೇಲೆ ಚಕ್ರ ಬಡ್ಡಿ, ಅಡಿಷನಲ್ ಕಾಂಪೌಂಡ್ ಇಂಟ್ರೆಸ್ಟನ್ನು ಹಾಕದೇನೆ ಅವರಿಗೆ ಯಾವಾಗ ಬೆಳೆ ಬರುತ್ತೆ, ಯಾವಾಗ ಅವರಿಗೆ ಆದಾಯ ಬರುತ್ತೆ ಆಗ ಅವರು ಹಣ ಕೊಡಲಿ ಅನ್ನೋ ಥರ ಅಂತ ಒಂದು ಸಂಸ್ಥೆಯ ಒಂದು ಅಗತ್ಯ ಇತ್ತು.
ಆ ಒಂದು ಸಂಸ್ಥೆಯ ಅಗತ್ಯವನ್ನು ಮನಗಂಡು 1969ನಲ್ಲಿ ಸೊ ವೆನ್ ಆಫ್ಟರ್ ದ ಬ್ಯಾಂಕ್ಸ್ ವರ್ ನ್ಯಾಷನಲೈಸ್ಡ್ ಇನ್ ದ ಇಯರ್ 1969 ಸೋಷಿಯಲ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಹ್ಯಾವ್ ಸ್ಟಾರ್ಟೆಡ್. ಸೊ ಆವಾಗ ಏನಾಯಿತು, ಜನರಲ್ಲಿ ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಅನ್ನೋದು ಶುರು ಆಯಿತು. ಅವರೇ ಸಂಘ ಸಂಸ್ಥೆಗಳನ್ನು ಹುಟ್ಟು ಹಾಕಿಕೊಳ್ತಾ ಇದ್ರು. ಯಾರಲ್ಲೇ ಹೆಚ್ಚು ಧನಿಕರು ಇರ್ತಾ ಇದ್ರು, ಹೂ ಎವರ್ ಹ್ಯಾಡ್ ಮೋರ್ ಮನಿ, ಹೂ ಎವರ್ ವರ್ ರಿಚ್ ಗ್ಯಾದರ್ಡ್ ದ ಮನಿ ಆ್ಯಂಡ್ ದೇ ಮೇಡ್ ಇಟ್ ಆಸ್ ಎ ಪೂಲ್, ಮನಿ ಪೂಲ್. ನಿಮಗೆ ಒಂದು ಹಣದ ಒಂದು ಸ್ಟ್ರೆಂತ್ ತಗೊಳ್ತಾ ಇದ್ರು. ಆ ಒಂದು ಹಣಗಳನ್ನು ಒಟ್ಟುಗೂಡಿಸಿ ಒಂದು 10 ಜನ ಸೇರಿಕೊಂಡು ಒಂದು ಟ್ರಸ್ಟ್ ಅಂತ ಫಾರ್ಮ್ ಮಾಡ್ಕೊಳ್ತಾ ಇದ್ರು, ಅಥವಾ ಕೋಆಪರೇಟಿವ್ ಸೊಸೈಟಿ ಅಂತ ಫಾರ್ಮ್ ಮಾಡ್ಕೊಳ್ತಾ ಇದ್ರು. ಸೊ ಆಲ್ ದೀಸ್ ಪೀಪಲ್ ಟುಗೆದರ್ ವರ್ ಫಾರ್ಮಿಂಗ್ ಟ್ರಸ್ಟ್ ಆ್ಯಂಡ್ ದಿಸ್ ಲೆಡ್ ಟು ದ ಮೂವ್ಮೆಂಟ್ ಆಫ್ ಸೋಷಿಯಲ್ ಬ್ಯಾಂಕಿಂಗ್. ಸಾಮಾಜಿಕವಾದಂಥ ಒಂದು ಬ್ಯಾಂಕಿಂಗ್ ಚಳುವಳಿ ಅನ್ನೋದು ನಾವು ಹೇಳಬೇಕು ಆಗ ಶುರು ಆಯಿತು. ಆವಾಗ ನಮ್ಮಲ್ಲಿ ಶುರುವಾಗಿದ್ದು ಸಂಘ ಸಂಸ್ಥೆಗಳು. ಈಗ ನೀವು ನೋಡ್ತೀರಿ ಪ್ರತಿಯೊಂದು ಕಡೆ ಸಾಕಷ್ಟು ಸಂಘ ಸಂಸ್ಥೆಗಳಿವೆ. ಪ್ರತಿಯೊಂದು ಸಣ್ಣ ಊರಿನಲ್ಲೂ ಹಾಲು ಉತ್ಪಾದಕರ ಸಂಘ ಅಥವಾ KEB ನೌಕರರ ಸಂಘ ಇರಬಹುದು, ಅಥವಾ ಉಪಾಧ್ಯಾಯರ ಸಂಘ ಇರ್ಬೋದು, ವಕೀಲರ ಸಂಘ ಸಂಸ್ಥೆಗಳಿರ್ಬೋದು. ಹೀಗೆ ಸಾಕಷ್ಟು ಆಯಾ ಪ್ರೊಫೆಷನ್ನಲ್ಲಿರೋರು ಆಯಾ ರೀತಿಯಾದಂಥ ಒಂದು ಸಂಘ ಸಂಸ್ಥೆ ಅಂತ ಮಾಡಿಕೊಂಡು ದೇ ವಿಲ್ ಲೆಂಡ್ ಮನಿ ಟು ದ ನೀಡಿ ಪೀಪಲ್ ಆ್ಯಂಡ್ ಒನ್ ಹೂ ಬಾರೋಸ್ ಮನಿ ವಿತ್ ದೆಮ್ ಶುಡ್ ಪೇ ದ interest also to them, as well as within a stipulated time they should repay the loan also. So the social banking movement brought a drastic change in the society. But ಅಲ್ಲಿ ಕೂಡ ನಮಗೆ ತೊಂದರೆ ಆಗಿದ್ದು ಅಥವಾ ಬೇಸರ ಆಗುವಂಥ ಒಂದು ವಿಷಯ ಏನಂದರೆ, people were borrowing the loans in the name of agricultural activities, farming activities or this cattle rearing, livestock rearing activities. ಆ ಹೆಸರು ಹೇಳಿ ಅವರು ಕೃಷಿಯ ಉದ್ದೇಶಕ್ಕಾಗಿ ಅಥವಾ ಹೈನುಗಾರಿಕೆಯ ಉದ್ದೇಶಕ್ಕಾಗಿ ಸಾಲವನ್ನು ಕೊಳ್ತಾ ಇದ್ರು. ಬಟ್ ದೇ ವರ್ ಯೂಸಿಂಗ್ ಇಟ್ ಫಾರ್ ಪರ್ಸನಲ್ ಕನ್ಸಂಪ್ಷನ್. ಅವ್ರ ಮಗಳ ಮದುವೆಗೋ, ಮಗನ ಎಜುಕೇಷನ್ಗೋ, ವೆಹಿಕಲ್ ತಗೊಳ್ಳೋದಕ್ಕೋ, ಇನ್ನೇನಕ್ಕೋ ಉಪಯೋಗಿಸ್ಕೊಳ್ತಾ ಇದ್ರು. ಸಾಲ ಸಿಗುವ ತನಕ ಬ್ಯಾಂಕಿನ ಅಧಿಕಾರಿಗಳಿಗೆ ಇದೇ ದಾಖಲೆಗಳನ್ನು ಕೊಟ್ಟು ನಾವು ಇದೇ ಉದ್ದೇಶಕ್ಕೆ ಸಾಲ ತಗೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಅವರು ಸಾಲ ಸಿಕ್ಕಿದ ನಂತರ ಮನಸ್ಸು ಬದಲಾಗ್ತಾ ಇತ್ತು, ಅವರನ್ನ ಪರ್ಸನಲ್ ರೀಸನ್ಸ್ಗೆ ಉಪಯೋಗಿಸ್ಕೊಳ್ತಾ ಇದ್ರು, ಮನೆ ಕಟ್ಟೋದಕ್ಕೆ, ಆ ರೀತಿ. ಸೊ ಗೌರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ದ ನಬಾರ್ಡ್ ಇನ್ ದ ಇಯರ್ 1985. ದ ಗವರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ನಬಾರ್ಡ್, ದಟ್ ಈಸ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ದ ನಬಾರ್ಡ್ is the chief source, institutional source in our country to fetch loans to the to give loans to the rural farmers for their agricultural activities. So here we have RRBs, regional rural banks. As I said, all Gramina banks come under this NABARD and they are working on a system of ರೀಜನಲ್ ರೂರಲ್ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಂತ ಹೇಳಿ. ಹಾಗೆ PLDB, ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್, ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಅಂತ. ಅವರು ದೇ ಆರ್ ಫಂಡಿಂಗ್ ಮನಿ ಟು ದ ಅಗ್ರಿಕಲ್ಚರರ್ಸ್, ಟು ದ ಫಾರ್ಮರ್ಸ್ ಟು ಡೆವಲಪ್ ದೇರ್ ಲ್ಯಾಂಡ್, ಟು ಇನ್ಕ್ರೀಸ್ ದ ಫರ್ಟಿಲಿಟಿ ಆಫ್ ದೇರ್ ಲ್ಯಾಂಡ್, ಟು ಸೇವ್ ದ ಸಾಯಿಲ್ ಫ್ರಮ್ ಎರೋಷನ್. ಸೊ ಹಾಗಾಗಿ ಅವರು ಭೂಮಿಯ ಒಂದು ಮಣ್ಣಿನ ಫಲವತ್ತತೆಯನ್ನು, ದ ಸಾಯಿಲ್ ಫರ್ಟಿಲಿಟಿ, ಟು ಇನ್ಕ್ರೀಸ್ ದ ಸಾಯಿಲ್ ಫರ್ಟಿಲಿಟಿ ಓನ್ಲಿ ದಿಸ್ ಮನಿ ಈಸ್ used. And cooperative banks, ನೀವು DCC ಬ್ಯಾಂಕ್ ಅಂತ ಕೇಳ್ತೀರಿ, ಎಲ್ಲ ಊರು ಎಲ್ಲ ಜಿಲ್ಲೆಗಳಲ್ಲೂ ಇದೆ. ಅದು ಡಿಸ್ಟ್ರಿಕ್ಟ್ ಸಿಟಿ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್. ಸೊ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಮೂಲಕ ಅಲ್ಲಿ ಒಂದು ರೈತರಿಗೆ, ಸಣ್ಣ ಹಿಡುವಳಿದಾರರಿಗೆ ಅಥವಾ ಸ್ಮಾಲ್ ಫಾರ್ಮರ್ಸ್, ಸ್ಮಾಲ್ ಲ್ಯಾಂಡ್ ಹೋಲ್ಡರ್ಸ್ ಆರ್ ಗೆಟಿಂಗ್ ಲೋನ್ ಇನ್ ದ DCC ಬ್ಯಾಂಕ್. ಹಿಯರ್ ಲೋನ್ಸ್ ಆರ್ ಗಿವನ್ ಆನ್ ಡಿಫರೆಂಟ್ ಬೇಸಿಸ್. ಆನ್ ದೇರ್ ಲ್ಯಾಂಡ್ಸ್ loans are given, on their golds that they are pledging in the bank loans are given. So all these are helping the farmers to have immediate liquidity of their property into money so that they can avail that facility in the banks and make use of the money for agricultural activities. Instead of waiting for the monsoon to shower the rains, they are investing this money for putting the bore wells, for obtaining the water through bore wells. ಹಾಗಾಗಿ ಮಾನ್ಸೂನ್ನೇ ನಂಬಿಕೊಂಡು ಕೃಷಿಗಾಗಿ ಮಳೆಯನ್ನೇ ಅವಲಂಬಿಸಿದ್ದಂಥ ನಮ್ಮ ದೇಶದಲ್ಲಿ ಈಗ ಮಳೆಯನ್ನು ಆಧರಿಸೋದ್ರ ಬದಲು ಭೂಮಿಯಲ್ಲೇ ಬೋರ್ವೆಲ್ನ ತೆಗೆದು ಅಥವಾ ಅಲ್ಲೇ ಹತ್ತಿರದಲ್ಲೇ ಯಾವುದಾದ್ರೂ ಒಂದು ಕಾಲುವೆ ಅಥವಾ ನದಿ ಇದ್ರೆ ಅಲ್ಲಿಂದ ಚಾನೆಲ್ಗಳು, ಪೈಪ್ಗಳ ಮೂಲಕ ಎಳ್ಕೊಂಡು ಅದರಿಂದ ವಾಟರ್ ಸಪ್ಲೈ ಪಡ್ಕೊಳ್ಳೋ, ಇದಕ್ಕೆಲ್ಲ ಈ ಹಣವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ವಿತ್ ದ
intervention of NABARD, with the introduction of NABARD, Indian farmers have gained lots of benefit and their agricultural productivity has also been increased, and they now have a confidence that somebody is there to give us institutional credit, so that we need not lend our hands to borrow in front of private lenders who were treating them as beggars. So in this case, one more new development has been taken place, that is formation of SHGs, that is self-help groups. These self-help groups are formed by the local women, the local folk of women. Immediately after they work in the agricultural land, they were getting daily wages, and the daily wages was not entering the home only. When they left the agricultural land after job, at the end of the day, while they are going to their homes, on the way itself their husbands or somebody of their family, their son or somebody else, would pick the daily wages amount, and they were going with empty hands to their houses after 8 or 10 hours of work in the agricultural land. ಆಗ ಏನಾಗ್ತಾ ಇತ್ತು, ಆ ಒಂದು ನಮ್ಮ ಕೃಷಿ ಕೆಲಸವನ್ನು ಮಾಡ್ತಾ ಇದ್ದಂಥ ಮಹಿಳೆಯರು ಆ ದಿವಸದ ದಿನಗೂಲಿಯನ್ನು ಪಡ್ಕೊಂಡು ಹೋಗೋ ದಾರಿಯಲ್ಲೇ ಅದನ್ನು ಅವರು ಮನೆಯವರುಗಳು ಕಿತ್ತಿಟ್ಕೊಳ್ತಾ ಇದ್ರು, ಅವ್ರ ಹತ್ರ ಹಣವೇ ಉಳಿತಾ ಇರಲಿಲ್ಲ. ಅದಕ್ಕಾಗಿ ಹೊಸ ಯೋಜನೆ ಶುರು ಮಾಡಿದ್ರು, SHGs, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಅದರಿಂದ ಏನಾಯಿತು, ಆ ಕೃಷಿ ಚಟುವಟಿಕೆ ಮುಗಿಸಿದ ನಂತರ ಆ ದಿವಸ ಅವರಿಗೇನು ಹಣ ಸಿಗತ್ತೆ ಅದನ್ನು ಅಲ್ಲಿಯೇ ಒಬ್ಬರು ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ನ ಒಂದು ಅಧ್ಯಕ್ಷರು ಅಥವಾ ಪ್ರೆಸಿಡೆಂಟ್ ಅಂತಾನೋ ಅಥವಾ ಏನೋ ಮಾಡಿಕೊಂಡು ಅವರ ಪ್ರೆಸಿಡೆಂಟ್ ಅಂತ ಇರ್ತಾ ಇದ್ರು, ಅವರಿಗೆ ಪ್ರತಿಯೊಬ್ಬರು ದಿನ ಅವ್ರಿಗೆ ಒಂದು ಬಂದಿದ್ದು ಒಂದು 100 ರೂಪಾಯಿ ಬಂದರೆ ಒಂದು 50 ರೂಪಾಯಿ ಕೊಡೋದು. ಹಾಗೆ ಎಲ್ಲರೂ ದುಡ್ಡನ್ನ ಗ್ಯಾದರ್ ಮಾಡಿ ಎಲ್ಲರೂ ಸೇರಿ ಒಂದು ಟೋಟಲ್ ಟುಗೆದರ್ ಒಂದು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಿದ್ರು. ಆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ನಲ್ಲಿ ನೆಕ್ಸ್ಟ್ ಡೇ ದಟ್ ಮನಿ ವಾಸ್ ಡೆಪಾಸಿಟೆಡ್, ಆ್ಯಂಡ್ at the end of the week those members who have formed this one self help group, any one member among those 10, if she needs money, she used to get that money in the form of loan, and within 1 month or within a stipulated time she was asked to repay the loan, and till the time of repayment she is supposed to pay the interest. So now this helped a lot in the area of ವುಮನ್ ಎಂಪವರ್ಮೆಂಟ್. ಮಹಿಳೆಯರಿಗೆ ಒಂದು ಹಣಕಾಸನ್ನು ಸಂಪಾದನೆ ಮಾಡುವ ಸಾಮರ್ಥ್ಯ, ಸಂಪಾದಿಸಿದ ಹಣವನ್ನು ಉಳಿಸುವ ಒಂದು ಬುದ್ಧಿವಂತಿಕೆಯನ್ನು ನಮ್ಮ SHGಗಳು ಕಲಿಸಿಕೊಟ್ಟಿವೆ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಇಲ್ಲಿ ಕೂಡ SHG ಮೂಲಕ ಅವರು ಗಳಿಸಿದ ಹಣವನ್ನು ಅವರು ಪ್ರೊಡಕ್ಷನ್ ಪರ್ಪಸ್ಗೆ ಯೂಸ್ ಮಾಡದೆ ಅವರು ಕನ್ಸಂಪ್ಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಅವರೇನಾದರೂ ಒಂದು ಸಣ್ಣ ಭೂಮಿಯನ್ನು ಕೊಂಡ್ಕೊಳ್ಳೋದು ಅಥವಾ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿ, ಒಂದು ಕ್ಯಾಟಲ್ ಕೊಂಡ್ಕೊಳ್ಳೋದು, ಒಂದು ಹಸುವನ್ನು ಕೊಂಡ್ಕೊಳ್ಳೋದು ಅಥವಾ ಇನ್ನೇನೋ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾ ಇಲ್ಲ ದುಡ್ಡನ್ನು. ದೇ ಆರ್ ಸ್ಪೆಂಡಿಂಗ್ ಇಟ್ ಆನ್ ಕನ್ಸಂಪ್ಷನ್, ಪರ್ಸನಲ್ ಕನ್ಸಂಪ್ಷನ್ ಪರ್ಪಸಸ್, ಆ್ಯಂಡ್ ಅಗೇನ್ ದ ಇಂಟೆನ್ಷನ್ ಆಫ್ ದ ಫಾರ್ಮೇಷನ್ ಆಫ್ SHG ಹ್ಯಾಸ್ ಬೀನ್ failed. And one more failure is that they are incapable, they are not mobilizing the deposit as much as was expected from the government. ಸರ್ಕಾರದಿಂದ ನಿರೀಕ್ಷೆ ಮಾಡಿದಷ್ಟು ಅವರಲ್ಲಿ ಠೇವಣಿ ಸಂಗ್ರಹ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಮೈಕ್ರೋ ಕ್ರೆಡಿಟ್ ಮೂಲಕ ನಬಾರ್ಡ್ನಿಂದ ರೀಜನಲ್ ರೂರಲ್ ಬ್ಯಾಂಕ್ ಮತ್ತು PLDB ಮೂಲಕ ಅವರಿಗೆ ಸಾಲ ಸೌಲಭ್ಯ ಕೊಟ್ಟಾಗ ಆ ಸಾಲವನ್ನು ಅವರು ವೈಯಕ್ತಿಕ ಕಾರಣಗಳಿಗೆ, ಪರ್ಸನಲ್ ರೀಸನ್ಸ್ಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಸರ್ಕಾರಕ್ಕೆ ಸಾಲ ಮರುಪಾವತಿ ಮಾಡ್ತಾ ಇಲ್ಲ. ಹಾಗೆ ಮಾಡ್ದೇನೆ ಅವರು ಇನ್ನೊಂದು ಪ್ರೊಡಕ್ಷನ್ ಪರ್ಪಸ್ಗೂ ಯೂಸ್ ಮಾಡಿಕೊಂಡು ಅಟ್ಲೀಸ್ಟ್ ದೇ ಆರ್ ನಾಟ್ ಡಬಲಿಂಗ್ ದ ಮನಿ, ದೇ ಆರ್ ನಾಟ್ earning out of it, they are satisfying their personal needs out of these loans. So ಏನಾಗ್ತಾ ಇದೆ, ಸರ್ಕಾರಕ್ಕೆ ಮತ್ತೆ ಹಣ ವಾಪಸ್ ಬಡ್ಡಿಯ ರೂಪದಲ್ಲೂ ಸಿಗ್ತಾ ಇಲ್ಲ, ಅಸಲು ವಾಪಸ್ ಹೋಗ್ತಾ ಇಲ್ಲ. and there is no repayment of loan. There is a practice in the rural area, ಸರ್ಕಾರ ಸಾಲವನ್ನು ಮನ್ನಾ ಮಾಡಿಬಿಡುತ್ತೆ, ನಮಗೆ ಸಾಲ ಮರುಪಾವತಿ ಮಾಡು ಅಂತ ಕೇಳೋದಿಲ್ಲ. ಅದನ್ನು ಅವರು ಸರ್ಕಾರದವರು ಸಾಲವನ್ನು ರಿವೋಕ್ ಮಾಡಿಬಿಡ್ತಾರೆ, ನಮಗೆ ಸಾಲ ಕೊಡೋದೇ ವಾಪಸ್ ತೀರಿಸೋ ಅಗತ್ಯನೇ ಇಲ್ಲ ಅಂತ. the rural men are very deliberately hesitating to repay the loans. The rural men are very deliberately rejecting to repay the loans availed by them from these rural banks. So therefore the situation of microcredit, the intention of microcredit is not achieved. So in this regard we are going to discuss few more topics in our next session. Hope you have all understood these topics. In our next session we'll continue